ಮಾಡಿದೆ ಗೊತ್ತಾಗ್ಬಿಡುತ್ತೆ. ಹಾಂ ಸುಮ್ಕಿರಮ್ಮಿ ಸರ್ ಪೈಲಟ್ ಕೊಡಿ ಸರ್. ಏಯ್ ಸುಮ್ಕಿರಮ್ಮಿ, ನಾಯಿ ಕಾಯೋಕ್ಕೆ ಊರೊಳಗೆ ನಾಯಿ ಥರ ಕಿತ್ತಾಡ್ತಾವ್ರೆ. ಇದು ನಮ್ಮ ಜನ ಕೊಟ್ಟಿರೋ ಬಿಡೋ ಮಾತು. ಸರಿ ಸರ್. ಹಾಂ ರೆಡಿ ಸರ್. ಹಾಂ ಏಯ್ ಸುಮ್ಕಿರಮ್ಮಿ, ನಾಯಿ ಕಾಯೋಕ್ಕೆ ಊರೊಳಗೆ ನಾಯಿ ಥರ ಕಿತ್ತಾಡ್ತಾವ್ರೆ. ಇದು ನಮ್ಮ ಜನ ಕೊಟ್ಟಿರೋ ಪಟ್ಟ, ಬಿಡೋ ಮಾತೇ ಇಲ್ಲ. ಬಾ. ಸೂಪರ್. ಓಕೆ. ಕೂಟಿಕಾಯಿ ವಾಸನೆ ಕೊಳ್ಳಿ ಹೊಡೆಯೋಂಗೆ ಕಾಣ್ತಾ ಇದೆ. ಓಕೆ, ಮೈಕಲ್ಲಿದೆ. ಡೌನ್ ಮಾಡಲ? ಓಕೆ ಓಕೆ. ಹೊಡೆಯೋಂಗೆ ಕಾಣ್ತಾವನೆ. ನನ್ನನ್ನು ಬಿಟ್ರೆ ನೀನು ಕೊಳ್ಳೆ ಹೊಡೆಯೋ ಗಂಡಸು ಯಾರಮ್ಮಿ ಅವನೇ? ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದ ಧ್ವನಿ ಮುದ್ರಣ ಕಾರ್ಯಕ್ರಮ ಇವತ್ತಿಂದ ಶುರುವಾಗಿದೆ. ನಮ್ಮ ಚಿತ್ರತಂಡ ಇಲ್ಲಿ ಕುಂತಿದ್ದೀವಿ ಇವತ್ತು ಮುಂದೆ. ತುಂಬ ಒಂದು ಜೋಶಲ್ಲಿ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇನ್ನು ಒಂದು ಹಾಡು ಮಾತ್ರ ಬಾಕಿ ಇಟ್ಕೊಂಡಿದ್ದೀವಿ. ಸೊ ಈಗ ಡಬ್ಬಿಂಗ್ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಆಮೇಲೆ ಅದನ್ನು ಶೂಟ್ ಮಾಡಿ ಕುಂಬಳಕಾಯಿ ಹೊಡೆಯೋ ಅಂಥ ಒಂದು ಪ್ರೋಗ್ರಾಮ್ ಇದೆ. ಸೊ ಡಬ್ಬಿಂಗ್ ನಮ್ಮ ಮನು ನಿಮಗೆ ಗೊತ್ತೇ ಇದೆ. ಮಡೆನೂರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಅವರ ಒಂದು ವಾಕ್ಚಾತುರ್ಯ, ಅವರ ಒಂದು ಟ್ಯಾಲೆಂಟು, ಅವರ ಟೈಮಿಂಗು, ಕಾಮಿಡಿ ಎಲ್ಲ ನೀವು ಆಲ್ರೆಡಿ ಕೇಳಿರ್ತೀರ, ನೋಡಿರ್ತೀರ. ಸೊ ಅಷ್ಟೇ ಅದ್ಭುತವಾಗಿ ಈ ಚಿತ್ರದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಡೈಲಾಗ್ಗಳನ್ನ ಪಂಚ್ ಮಾಡಿದ್ದಾರೆ. ಅದನ್ನು ಇನ್ಮೇಲೆ ಇವತ್ತಿಂದ ಡಬ್ಬಿಂಗಲ್ಲಿ ಕ್ಯಾಚ್ ಮಾಡ್ತೀವಿ. ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ ಅವರ ಒಂದು ಟಾಕಿಂಗ್ ಪವರ್ ನಿಮಗೆ ಗೊತ್ತೇ ಇದೆ. ಸೊ ಅವರು ಕೂಡ ಒಳ್ಳೆ ಡೈಲಾಗ್ಸ್ಗಳು, ಅದರಲ್ಲಿ ಒಂದು ಹಳ್ಳಿ ಸೊಗಡಿದೆ. ಇವರು ನಾರ್ಮಲ್ಲಾಗಿ ಕನ್ನಡ ಮಾತಾಡೋದು ಕೇಳಿರ್ತೀರ, ಇದರಲ್ಲಿ ಸ್ವಲ್ಪ ಹಳ್ಳಿ ಭಾಷೆ ಇದೆ, ಜಾನಪದ ಶೈಲಿಯಲ್ಲಿರುತ್ತೆ. ಸೊ ಇವರು ಬಹಳ ಎಫರ್ಟ್ ಆಗ್ತಾಯಿದ್ದಾರೆ ಆ ಒಂದು ಪಾತ್ರಕ್ಕೆ. ಈಗ ಡಬ್ಬಿಂಗಲ್ಲೂ ಕೂಡ ತುಂಬ ಒಂದಷ್ಟು ಪದಗಳನ್ನ ಹಿಡಿತಾ ಇದ್ದಾರೆ. ಜನರಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಈ ಭಾಷೆ ಇದೆ, ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯ ಪ್ರಯತ್ನ ನಡೀತಾ ಇದೆ. ಹಾಗೆ ನಮ್ಮ ಹರೀಶ್ ಸರ್ ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದಂಥ ಒಂದು ಪಾತ್ರ. ನನಗೆ ಈ ಸೀಕ್ವೆನ್ಸ್ ಯಾರ ಕೈಯಲ್ಲಿ ಮಾಡಬೇಕು ಅಂದಾಗ ನಮಗೆ ಭಾಳಷ್ಟು ಆಪ್ಷನ್ಸಲ್ಲಿ ನಾವು ಹುಡುಕ್ತಾನೆ ಇದ್ವಿ. ಎಂಟೈರ್ ಟೀಮು ಶೂಟ್ಗೆ ಹೊರಟ್ಬಿಟ್ವಿ, ನಮಗೆ ಸೆಲೆಕ್ಟೆಡ್ ಆಗಿ ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಇವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಇವ್ರ ಬಗ್ಗೆ ಗೊತ್ತು. ಅಂದರೆ ಇವರು ಆಲ್ರೆಡಿ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ನಡೀತಾ ಇತ್ತು. ಇವರು ನಮ್ಮ ಈ ಪಾತ್ರಕ್ಕೆ ಓಕೆ ಅಂತಾರೋ ಇಲ್ವೋ, ಹೋಗಿ ಮತ್ತೆ ರಿಜೆಕ್ಟ್ ಆಗೋದು ಬೇಡ ಅನ್ನೋ ಥರ ಮೈಂಡ್ಸೆಟ್ಟಲ್ಲೇ ಇದ್ವಿ. ಇನ್ನೇನು ಶೂಟಿಂಗ್ ಹತ್ರ ಬರ್ತಿದೆ, ಈ ಪೋರ್ಷನ್ ಕ್ಯಾರೆಕ್ಟರ್ ಶೂಟ್ ಮಾಡಲೇಬೇಕು ಅನ್ನೋ ಟೈಮ್ಗೆ ಒಂದು ಕೊನೆ ಪ್ರಯತ್ನ ಮಾಡಿಬಿಡೋಣ, ಕೇಳೋದ್ರಲ್ಲಿ ತಪ್ಪೇನು ಅಂತೇಳಿ ಒಂದು ಫೋನ್ ಮಾಡಿದೆ. ಸರ್ ಯಾವುದಾದ್ರೂ ಏನು ಸರ್, ಎಲ್ಲ ಸಿನಿಮಾನೇ ಅಲ್ವಾ ಅಂತ ಒಂದು ಮಾತು ಹೇಳಿದ್ರು. ನನಗೆ ಅವತ್ತು ಭಾಳ ಖುಷಿ ಆಯಿತು. ಪಾತ್ರ ಚೆನ್ನಾಗಿರಬೇಕು, ಸಿನಿಮಾ ನೀವು ತುಂಬ ಹಾನೆಸ್ಟಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಟೀಮ್ ಚೆನ್ನಾಗಿದೆ, ಸೊ ನಿಮ್ಮ ಜೊತೆಲಿ ನಾನು ಕೆಲಸ ಮಾಡಬೇಕು ಅಂತಂದರು. ನಮಗೆ ಅವ್ರ ಜೊತೆಲಿ ಕೆಲಸ ಮಾಡೋವಂಥ ಒಂದು ಭಾಗ್ಯ ಈ ಪಿಕ್ಚರಲ್ಲಿ ಸಿಕ್ತು. ಸೊ ಬಹಳ ಖುಷಿ ಆಯಿತು. ನಮ್ಮ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ತುಂಬ ಅದ್ಭುತವಾದಂಥ ಒಂದು ಟೈಮಿಂಗಲ್ಲಿ ಬರುವಂಥ ಒಂದು ಪಾತ್ರ ಅದು. ಆ ಪಾತ್ರಕ್ಕೆ ತುಂಬ ಸೂಟೇಬಲ್ ಪರ್ಸನ್ ನಮ್ಮ ಹರೀಶ್ ಸರ್, ಅವ್ರಿಗೆ ಬಂದು ಆ್ಯಕ್ಟ್ ಮಾಡಿದ್ರು. ಸೊ ಅವ್ರದ್ದು ಕೂಡ ಇವತ್ತಿಂದ ಎಲ್ಲ ಡಬ್ಬಿಂಗ್ ಕಾರ್ಯ ಸ್ಟಾರ್ಟ್ ಆಗ್ತಾಯಿದೆ. ಸೊ ಎಲ್ಲ ಮಾತಿನ ಮಲ್ಲರೇ ಇಲ್ಲಿ ಕುಂತಿರೋರು ನನ್ನ ಬಿಟ್ಟು. ಸೊ ಇವ್ರುಗಳು ಇವತ್ತಿಂದ ಡಬ್ಬಿಂಗ್ ಶುರು ಮಾಡ್ತಿದ್ದಾರೆ. ಇನ್ನೂ ಭಾಳ ಕಲಾವಿದರು ಇದ್ದಾರೆ. ಸುಬ್ಬಣ್ಣ ಅವರು ಇದ್ದಾರೆ, ಹರೀಶ್ ಇವರು ನಮ್ಮ ಶರತ್ ಲೋಹಿತಾಶ್ ಅವರು ಇದ್ದಾರೆ, ತಬಲಾ ನಾನಿ, ಹಾಗೆ ನಾಗೇಂದ್ರ ಅರಸ್ ಅವರು, ಭಾಳಷ್ಟು ಜನ ಕಲಾವಿದರಿದ್ದಾರೆ. ಭಾಳ ಸೋನಾಲ್ ಅವರು, ಸೊ ಡ್ರ್ಯಾಗನ್ ಮಂಜು ಅವರು, ಸೊ ಬಹಳಷ್ಟು ಜನ ಕಲಾವಿದರು ಇದರಲ್ಲಿದ್ದಾರೆ. ಅವರೆಲ್ಲ ಬಂದು ಇನ್ಮೇಲೆ ಡಬ್ಬಿಂಗ್ ಕಾರ್ಯ ಮುಗಿಸ್ತಾರೆ. ಸೊ ನಿಮ್ಮ ಸಪೋರ್ಟ್ ಯಾವಾಗೂ ಹೀಗೆ ಇರಲಿ. ನಮ್ಮ ಚಿತ್ರದ ಪ್ರತಿ ಹಂತದಲ್ಲೂ ನಾವು ನಿಮ್ಮನ್ನು ಭೇಟಿಯಾಗಿ ನಮ್ಮ ಸಿನಿಮಾದ ಏನೇನು ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ, ಮತ್ತು ಅದನ್ನು ನಾವು ಜನರಿಗೆ ತಲುಪಿಸ್ಕೊಳ್ಳೋದಕ್ಕೆ ನಿಮ್ಮ ಮೂಲಕ ಬಹಳಷ್ಟು ನಿಮ್ಮ ಪ್ರೋತ್ಸಾಹ, ಬೆಂಬಲ ಬೇಕಾಗಿದೆ. ಸೊ ದಯವಿಟ್ಟು ಯಾವಾಗೂ ನಮ್ಮ ಜೊತೆಗಿರಿ. ಈ ಕುಲದಲ್ಲಿ ಕೀಳಿ ಯಾವುದೋ ಚಿತ್ರಕ್ಕೆ ನಿಮ್ಮ ಸಹಕಾರ ಇರಲಿ. ನನ್ನ ಪಾತ್ರ ಇದರಲ್ಲಿ ಬಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅಂದರೆ ಏನು ಹೇಳೋದು, ಸಾಫ್ಟ್ ಅಲ್ಲ,
ರಗಡಾಗಿರೋದಕ್ಕೂ ರೆಡಿ, ಈ ಕಡೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ, ಆ ಥರ ಪಾತ್ರ. ಆ್ಯಂಡ್ ಮನೋ ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀನಿ. ಅದೊಂದು ಲವ್ಲಿ ಹುಡುಗಿಯಾಗೂ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಮಾತಿನ ಶೈಲಿ ಆಗಿರಲಿ, ಆ್ಯಂಡ್ ಈವನ್ ಏನು ಹೇಳೋದು, ಒಂದು ಹಳ್ಳಿ ಹುಡುಗಿ. ಇವಾಗ ನನಗೆ ಅದು ಅಂದರೆ ಹೊಸದು, ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದಿದ್ದು ಅದೇ, ಅಂದರೆ ಸಿನಿಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪ್ಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದೇ ಸಿಕ್ಕಿದೆ. ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ, ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಕಲಿಸ್ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಾಯಿತು. ಅಂದರೆ ಓವರಾಲ್ ಸಿನಿಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ಅಷ್ಟೇ, ಇನ್ನೇನು ಹೇಳ್ತೀನಿ. ಹೌದೌದು, ಮೊದಲನೇ ಸಿನಿಮಾ ಇದು. ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ. ನಮ್ಮ ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಥರ, ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು. ನಿಮ್ಮೂರವ್ರು ಆಗಿದ್ದಕ್ಕಲ್ಲ, ಈ ಪಾತ್ರಕ್ಕೆ ನೀವು ಹೌದೌದು, ಅದು ಸಹ ಹೌದು, ಅದು ಒಂದು ಪಾಯಿಂಟ್. ಆ್ಯಂಡ್ ಅದೇ ಸೇಮ್ ಊರವ್ರು ಆಗಿರೋದ್ರಿಂದ ಸ್ವಲ್ಪ ಬೇಗ ಕನೆಕ್ಟ್ ಆಯಿತು. ಆ್ಯಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ಟೀಮ್ನ. ಆ್ಯಂಡ್ ಖುಷಿ ಆಯಿತು, ಶುರು ಮಾಡಿದ್ವಿ. ಆ್ಯಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ಡಬ್ಬಿಂಗ್ವರೆಗೂ ಬಂದಿದ್ದೀವಿ. ಎಲ್ಲೂ ನನಗೆ ಹೊಸದು ಅನ್ನೋ ಥರ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ. ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಆದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಟೀಮ್ ಏನಾರು ಒಂಚೂರು ಹದಗೆಟ್ರೆ ಇನ್ನೂ 5 ವರ್ಷ ಆದರೂ ಸಿನಿಮಾ ಆಗೋಲ್ಲ. ಅದಕ್ಕೆ ಟೀಮೇ ಕಾರಣ. ವಿಶೇಷವಾಗಿ ಮತ್ತು ಡೈರೆಕ್ಟರ್ ಸರ್, ಅವರೇ ಸಾರಥಿ. ಏನೋ ಒಂಥರ ಮೊದಲು ಹೀರೋ ಡೈರೆಕ್ಟರ್ಗಳು ಪ್ರೀತಿ ಮಾಡಬೇಕು, ಆವಾಗಲೇ ಲವ್. ಭಟ್ರು ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನೀವು ಅವ್ರು ಲವ್ ಮಾಡಿ ನೀವು ಲವ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ. ಎಲ್ಲರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಏರುಪೇರು ಆಗ್ಬಿಡುತ್ತೆ ಅಂತ. ಹಾಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವ್ರೆ. ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ಸು. ಮೌನ ಗುಡ್ಡಮನೆ ಅಂದರೆ ಯಾರು ಗುಡ್ಡಮನೆ ಅಂತಾರೆ. ಚಾರು ಅವರು ಅಂದಾಗ ಸುಮಾರು ಜನ ಮೊನ್ನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು, ಸರ್ ನಿಮ್ಮ ಹೀರೋಯಿನಿಗೆ ತುಂಬ ಫ್ಯಾನ್ ಸರ್ ನಾನು ನಿಮಗೆ ಹಿಂಗೆ ಅಂತಾರೆ. ತುಂಬ ಖುಷಿ ಆಯಿತು. ಅಂದರೆ ಹೊರಗಡೆ ಒಂದು ಸೀರಿಯಲ್ಲು, ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳಾಗೋದ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕತೆ ಸಿಕ್ತು. ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆ ಕತೆ ಕೊಟ್ಟರು. ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ್ದು ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ್ ಪ್ರಿಯ ಸರ್, ರೈಟ್, ಆನಂದ್ ಪ್ರಿಯ ನಮ್ಮ ಸಂಭಾಷಣೆ ಈ ಕತೆಗೆ ಆನಂದ್ ಪ್ರಿಯ ಅವ್ರು ಬರೆದಿದ್ದಾರೆ. ಹೌದು, ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು, ಏನು ಡೈಲಾಗ್ ಹೊಡೆದ್ರೆ ಚಂದ, ಕಾಮಿಡಿ ಕಿಲಾಡಿಯಲ್ಲಿ ಏನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು, ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನೂ ಹೋಗಿಲ್ಲ. ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಮೊದಲು ನಾವು ಕೊಟ್ಟಿದ್ದೀವಿ. ಅದಾದಮೇಲೆ ಸ್ವಲ್ಪ ಎಮೋಷನಲ್ಲು, ಸ್ವಲ್ಪ ಆಕ್ಷನ್ನು, ಸಾಂಗ್ಸು, ಫೈಟು, ಡ್ಯಾನ್ಸ್ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಆಮೇಲೆ ರಾಮ್ ಸರ್ ಹೇಳ್ದಂಗೆ ನೀನು ಮಾರ್ಚ್ ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೀವಿ. ಈ ತಿಂಗಳು ಒಂದು ಸಾಂಗ್ ಮುಗಿದ ತಕ್ಷಣ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಡಬ್ಬಿಂಗ್ ಮುಗಿಸ್ಬಿಡೋಣ, ಎಲ್ಲರಿಗೂ ಸ್ವಲ್ಪ ಡೇಟ್ಗಳೆಲ್ಲ ಸಿಕ್ಕಿರೋದ್ರಿಂದ. ಇನ್ನು ಮಿಕ್ಕಿದೆಲ್ಲ ಪ್ರಮೋಷನ್ಗೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ನಮ್ಮ ಸಿನಿಮಾ ತಂಡ, ಪ್ರತಿಯೊಂದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಾವು, ಇವರು, ಇಡೀ ಟೀಮು, ಮೇಡಮ್ ಎಲ್ಲರೂ ಸೇರಿಕೊಂಡು ಒಂದು ಪ್ರಮೋಷನಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಿದ್ಧತೆ ರೆಡಿ ಆಗ್ತಾಯಿದೆ. ಮಧ್ಯದಲ್ಲಿ ಮನೋ ಅವ್ರದ್ದು ಬಾಡಿ ಬಿಲ್ಡಪ್ ಎಲ್ಲ ಫೋಟೋಗಳು ಬಂದಿತ್ತು. ಈ ಸಿನಿಮಾ ಪ್ರೋಸೆಸ್ ಮತ್ತೆ ಹೌದು ಸರ್, ಇದೇ ಸಿನಿಮಾಗೋಸ್ಕರ 1.25 ವರ್ಷದಿಂದ ರೆಡಿಯಾಗಿದ್ದು. ಈ ಸಿನಿಮಾಗೋಸ್ಕರ ಮುಂಚೆ ಅಂಡೆ ಒಲೆ ಥರ ಇದ್ದೆ, ಈಗ ಸ್ವಲ್ಪ ರಾಗಿ ಹೊಟ್ಟೆ ಥರ ಕ್ಲೀನಾಗಿ ರೆಡಿ ಮಾಡಿ ಸ್ವಲ್ಪ ಪ್ಯಾಕ್ಸ್ ಎಲ್ಲ ರೆಡಿ ಮಾಡಿಸಿದ್ವಿ. ಸ್ಟಾರ್ಟಿಂಗ್ ನನಗೆ ಟಿಪ್ಸ್ ಕೊಟ್ಟಿದ್ದೆ ನಮ್ಮ ಸಂತೋಷ್ ಸರು, ಭಟ್ರು ಸರು. ಇವನ್ನ ಒಬ್ಬರು ಜಿಮ್ ಟ್ರೈನರ್ ಕರೆಸ್ಬಿಟ್ಟು, ಇವ್ನು ಸಬಿನಾಗಿ ಚೆನ್ನಾಗಿ ತೊಳಿರೋ ಅಂದರು. ಅವ್ರು ತೊಳಿರಿ ಅಂದರೆ ಏನು ಉಳಿದಂಗೆ ತೊಳೆದ್ಬಿಟ್ರು. ಈಗ ನಮಗೆ ಏನು ತಿನ್ನಂಗಿಲ್ಲ, ಏನು ಮುಟ್ಟಂಗಿಲ್ಲ, ಸ್ವೀಟನ್ನು ಮುಟ್ಟಂಗಿಲ್ಲ, ಈ ಥರ ಡಯಟ್ ಮಾಡಿ ಕೂರಿಸಿದ್ದಾರೆ. ಬಟ್ ಹಿಂಗೆ ಕ್ಯಾರಿ ಮಾಡಬೇಕು. ಏನಾರ ಬಿಟ್ಟೆ ಅಂದರೆ ಪಟ್ಟಂತ ಹೊಟ್ಟೆ ಬಂದು ಸ್ವಲ್ಪ ಗಬ್ದಸ ಥರ ಆಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಕ್ಯಾರಿ ಮಾಡ್ತಾ ಇದ್ದೀನಿ. ಕಿರುತೆರೆಯಿಂದ ಬೆಳ್ಳಿತೆರೆ ಇದೆಲ್ಲ ಮಾಡ್ಬೋದು ಅಂತೇಳಿ ಪಕ್ಕದ ಕೂತಿರೋ ಹರೀಶ್ವರನ್ನ ನಾವು ನೋಡಿದ್ದೀವಿ, ಎಂಜಾಯ್ ಮಾಡಿದ್ವಿ ಅವರ ಸಿನಿಮಾಗಳನ್ನ. ಅವ್ರದ್ದೇ ಆ್ಯಕ್ಟ್ ಮಾಡಿರೋದು. ಅದಕ್ಕೆ ಮುಂಚೆ ಹರೀಶ್ ಸರ್ ನೀವೇ ಹೇಳಿ ಸಿನಿಮಾದ ಬಗ್ಗೆ, ಆದಮೇಲೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಈ ಚಿತ್ರದಲ್ಲಿ ನನ್ನೊಂದು NGO ನಡೆಸ್ತಾ ಇರೋಂಥ ವ್ಯಕ್ತಿಯ ಪಾತ್ರ. ತುಂಬ ಖುಷಿ ಕೊಡೋದೇನು ಅಂತಂದರೆ, ರಾಮನಾರಾಯಣ್ ಅವ್ರನ್ನ ನಾನು ಒಬ್ಬ ಒಳ್ಳೆ ಬರಹಗಾರರಾಗಿ ನೋಡಿದ್ದೀನಿ. ಅವರು ನಿರ್ದೇಶನ ಶುರು ಮಾಡಿದಾಗ
ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ. ಯಾವುದೇ ಒಬ್ಬ ಕಲಾವಿದನಿಗೆ ಒಳ್ಳೆ ನಿರ್ದೇಶಕ, ಒಳ್ಳೆ ಬರಹಗಾರ ಇಂಥವ್ರು ನಿರ್ದೇಶಕರಾಗ್ತಾರೆ ಅಂದಾಗ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಸೊ ಕಾಯ್ತಾ ಇದ್ದೆ ಇವರು ಚಿತ್ರದಲ್ಲಿ ಯಾವತ್ತು ಕರೆ ಬರುತ್ತೆ ಅಂತ. ಸೊ ಹಾಗಾಗಿ ಇವ್ರು ಹೇಳ್ದಾಗೆ ನನಗೆ ಲಾಸ್ಟ್ ಮಿನಿಟಲ್ಲಿ ಕರೆ ಬಂತು, ಈ ಥರ ಯಾರು ನಾವು ಗೊತ್ತಿರಲಿಲ್ಲ, ನಿಮ್ಗೆ ರೀಚ್ ಔಟ್ ಮಾಡೋದು ಬೇಡ ಗೊತ್ತಿರಲಿಲ್ಲ, ಬಟ್ ಈ ಮಾಡ್ತೀರಾ ಈ ಪಾತ್ರ ಅಂದಾಗ ತುಂಬ ಖುಷಿ ಆಯ್ತು. ಆ ಪಾತ್ರ ಹೇಳಿದ ತಕ್ಷಣ ಒಂದು ಯೋಗರಾಜ್ ಭಟ್ ಅವರ ಕತೆ ಅಂದ ತಕ್ಷಣವೇ ಎಲ್ಲ ಪಾತ್ರಗಳು ಚೆನ್ನಾಗಿರುತ್ತೆ, ಅದಕ್ಕೊಂದು ತೂಕ ಇರುತ್ತೆ. ಅದ್ರ ಜೊತೆಗೆ ಇವರು ಬರವಣಿಗೆ ಜೊತೆಗೆ ನಿರ್ದೇಶನ ಅಂತ ಅಂದಾಗ ಈಸ್ ಒನ್ ಆಫ್ ದಿ ಬೆಸ್ಟ್ ರೈಟರ್ಸ್ ದಟ್ ವಿ ಹ್ಯಾವ್ ಕನ್ನಡ ಚಿತ್ರರಂಗದಲ್ಲಿ. ಅಂಥದ್ರಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಇವ್ರು ಹೇಳಿದಾಗ ಇವರು ಖುಷಿ ಎಷ್ಟು ಕೊಟ್ಟಿದೆಯೋ ನನಗೂ ಅಷ್ಟೇ ಖುಷಿಯಾಗಿದೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಯಂಗ್ಸ್ಟರ್ಸು ಮನುನ ಟಿ ವಿಲಿ ನೋಡಿರ್ಬೋದು, ಜೊತೆಲಿ ಕೆಲಸ ಮಾಡ್ದಿರ್ಬೋದು, ಬಟ್ ಈ ಹೊಸ ಎನರ್ಜಿಗಳ ಜೊತೆ ಕೆಲಸ ಮಾಡಿದಾಗ ನಾವು ಒಂದಷ್ಟು ಅವ್ರ ಏಜಿಗೆ ಬಂದುಬಿಡ್ತೀವಿ. ಸೊ ನಾನು ಐ ಟೇಕ್ ಆ್ಯಂಡ್ ನಮ್ಮ ಏನಂತೀವಿ ಪಾತ್ರಕ್ಕೆ ನಾವು ನಮ್ಮ ತನನ ಎಷ್ಟು ಕೊಡ್ತೀವೋ ಪಾತ್ರನ ನಮ್ಗೆ ಅಷ್ಟೇ ಕೊಡ್ತಾ ಹೋಗುತ್ತೆ. ಆ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವರಿಂದನೂ ನಾವು ಅಷ್ಟು ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಸೊ ಹಂಗೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ನನಗೂ ಖುಷಿ ಆಯಿತು. ಮೌನ ಅವ್ರ ಜೊತೆ ಅಷ್ಟೇ ಜಾಸ್ತಿ ಹೆಚ್ಚಿಗೆ ಸೀನ್ಸ್ ಇರಲಿಲ್ಲ, ಬಟ್ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಟೀಮ್. ನನ್ನ ಪಾತ್ರ ನಾನು ಎಂಜಾಯ್ ಮಾಡಿದೆ. ಸೋನಲ್ ಅವ್ರ ಜೊತೆ ಕಾಂಬಿನೇಷನ್ ಇತ್ತು. ಸೊ ಹಂಗಾಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಆದರೂ ಕೂಡ ಅದರಲ್ಲಿ ತೂಕ ಜಾಸ್ತಿ ಇದೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ನೀವು ಯಾವ ಟೀಮ್ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ, ನಿಮಗೆ ಈ ಚಿತ್ರದಿಂದ ಒಳ್ಳೆಯದಾಗಲಿ. ಡೆಫಿನೆಟ್ಲಿ ಕುಲದಲ್ಲಿ ಕೀಳಿಯಾಗೋದು ಒಂದು ಡೆಫಿನೆಟ್ಲಿ ಒಂದು ಅಷ್ಟು ಜನಕ್ಕೆ ಮುಟ್ಟುವಂಥ ಟೈಟಲ್ಲು ಪ್ಲಸ್ ಸಬ್ಜೆಕ್ಟು. ಈ ಕತೆಗೆ ಆ ಥರ ಏನಿಲ್ಲ, ಯೋಗರಾಜ್ ಭಟ್ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಟ್ ಮಾಡ್ತಾರೆ. ಇಲ್ಲ, ನಾವು ಉತ್ತರ ಕರ್ನಾಟಕದ ಶೈಲಿಗೆ ಏನು ಹೋಗಿಲ್ಲ. ಇದು ಈ ಕತೆಗೆ ಒಂದು ಬೇರೆ ಥರದ್ದೇ ನಮ್ಮ ಸೊಗಡೆ ಇರುತ್ತೆ, ನಮ್ಮ ಜಾನಪದ ಸೊಗಡೆ ಇರುತ್ತೆ. ಸೊ ಅದನ್ನೇ ಬಳಸ್ಕೊಳ್ತಾ ಇದ್ದೀವಿ. ಭಟ್ರ ಶೈಲಿ ಇದ್ದೇ ಇದೆ, ಅವ್ರದ್ದೊಂದು ಪ್ಯಾಟ್ರನ್ ಏನು ನೀವು ಹೇಳ್ತಿದ್ದೀರಾ ಅದು ಪ್ಯಾಟ್ರನ್ ಇದೆ, ಬಟ್ ಅದನ್ನು ಸ್ವಲ್ಪ ಬೇರೆ ಥರ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ತೋರಿಸೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಮನೋರೇ ಅದೇ ಕಾಮಿಡಿ ಕಿಲಾಡಿಗಳಲ್ಲಿ ನಿಮಗೆ ಸಿನಿಮಾ ಅಂತ ಅಂದಾಗ ಅವರೆಲ್ಲ ಥಿಯೇಟರ್ಗೆ ಬರ್ತಾರಾ ಇಲ್ವಾ ಅನ್ನೋದು. ಸೊ ಫಸ್ಟ್ ಸಿನಿಮಾ ಬೇರೆ, ಎಷ್ಟು ಭಯ ಇದೆಯಾ ಏನೋ, ಹೇಗೆ ಸಿನಿಮಾನ ಥಿಯೇಟರ್ಗೆ ಕರ್ಕೊಂಡು ಬರೋದಕ್ಕೆ, ಇಲ್ಲ ಯೋಗರಾಜ್ ಭಟ್ ಕತೆ ಮೇಲೆ ನಿಮಗೆ ನಂಬಿಕೆ ಮತ್ತು ನಿಮ್ಮ ಒಂದು ಹಾರ್ಡ್ ಡೆಡಿಕೇಶನ್ ಬಗ್ಗೆ ನಿಮಗೆ ಇದೆಯಾ ಅಂದರೆ ಹೋಪ್ಸ್ ಇದೆಯಾ? ಇಲ್ಲ ಮೇಡಮ್, ಎಲ್ಲದ್ರ ಬಗ್ಗೆನೂ ನಂಬಿಕೆ ಇದೆ ನನಗೆ. ಒಂದು ಕಡೆ ಭಟ್ರು ಸರ್ದು ಒಂದು ಕಡೆ ನಂಬಿಕೆ ಆದರೆ ಡೈರೆಕ್ಟ್ರ್ ಬಗ್ಗೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ, ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು ಮುಕ್ಕಾಲು ವರ್ಷ ನಾವು ಕಷ್ಟಪಟ್ಟಿರೋದು. ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ, ಅದು ನಿಜ. ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ. ನೀವು ನಂಬಲ್ಲ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ, ಹೊರಗಡೆ ಎಲ್ಲ ಕಂಡುಹಿಡಿತಲ್ಲ. ನೀವು ಕೆಲವರೆಲ್ಲ ಮೊನ್ನೆ ಯಾವುದೋ ಹೋಟ್ಲಿಗೆ ಹೋದಾಗ ಹೇಳ್ತಾಯಿದ್ರು, ನೀವು ಮಡೆನೂರು ಬಂದು ತಮ್ಮನ ಅಣ್ಣನ ಅಂತ, ನಾನೇ ಕಾರಣ ಅಂತ ಹೇಳ್ತಾಯಿದ್ದೆ. ಇಲ್ಲ ನೀವಲ್ಲ ಅಂದರೆ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಬಿಡಿ, ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ. ಆಮೇಲೆ ಅಶೋಕ ಹೋಟ್ಲ ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ಹೋದ ರಾಮ್ ಸರ್ಗೆ ಹೇಳ್ತಿದ್ದೆ. ಅವರು ತುಂಬ ಅಫಿಷಿಯಲ್ಸು. ನಾವು ಆ ಹೋಟ್ಲಿಗೆ ಒಂದು ಏನೋ ಒಂದು ಇದಕ್ಕೆ ಈವೆಂಟಿಗೆ ಹೋಗಿದ್ದೆ. ಅವರು ಕುಲದಲ್ಲಿ ಕೀಳಾಗೋದು ಮನು ನೋಡಿ ಅಂತ ಅಂದರು. ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು. ಆಮೇಲೆ ಹೊಸ್ದಾಗಿ ನಾವು ಹೊಸ ವರ್ಷಕ್ಕೆ ಪೋಸ್ಟ್ರ್ ಬಿಟ್ಟಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇಷ್ಟು ದಿವಸ ನಾವು ಯಾವುದೋ ಪೋಸ್ಟ್ರ್ ಏನೂ ಬಿಟ್ಟಿರಲಿಲ್ಲ, ಒಳ್ಳೆಯದೊಂದು ಪೋಸ್ಟ್ರ್ ಬಿಟ್ಟರು ನಮ್ಮ ರಾಮನಾರಾಯಣ್ ಸರ್. ತುಂಬ ಒಳ್ಳೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ತುಂಬ ಖುಷಿಯಾಗುತ್ತೆ. ಒಂದು ನಂಬಿಕೆ ಸಿನಿಮಾ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ಹೇಳೋದಕ್ಕಿಂತ ಇನ್ನೊಂದು 15ರಿಂದ 20 ದಿವಸದೊಳಗಡೆ ಒಂದು ಸತಿ ಬಿಡ್ತೀವಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಯಾರೂ ಆಡಿಯೋ ರೈಟ್ಸ್ ತಗೊಳ್ಳಲ್ಲ. ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೊನ್ನೆ ಇವರು ಆಂಟೋನಿ ದಾಸನ್ ಕೈಲಿ ಒಂದು ಸಾಂಗ್ ಆಡಿಸ್ಕೊಂಡ್ಬಂದಿದ್ದಾರೆ. ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ, ಒಂದು ಶ್ರೇಯಾ ಘೋಷಾಲ್ ಸರ್ ಮೇಡಮ್ ಕೈಲಿ, ಈ ಥರದ್ದೆಲ್ಲ ದೊಡ್ಡವ್ರ ಸಿಂಗರೆಲ್ಲ ಆಡ್ತಿದ್ದಾರೆ ನಮ್ಮಲ್ಲಿ. ಒಂದು 4ರಿಂದ 5 ಸಾಂಗ್ ಇದೆ, ಎಲ್ಲ ಅದ್ಭುತವಾಗಿ ಬಂದಿದ್ದಾವೆ. 2 ಜಯಂತ್ ಕಾಕಿಣಿ ಸರ್ ಬರೆದಿದ್ದಾರೆ, ಒಂದು ಇವ್ರದ್ದು ರಾಮನಾರಾಯಣ್ ಸರ್ದು ಒಂದಿದೆ, ಭಟ್ರು ಸರ್ದು 3 ಇದೆ ಸಾಂಗ್. ಟೋಟಲ್ 6 ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಸರ್ ಇವತ್ತಿನ ಕಾಲದಲ್ಲಿ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ಬೇರೆ ಭಾಷೆಗಳು ಸಿನಿಮಾಗಳು ಟಾರ್ಗೆಟ್ ಹೋಗುತ್ತೆ, ನಮ್ಮ ಸಿನಿಮಾಗಳು ಥಿಯೇಟ್ರ್ಗಳು ಸಿಗೋದಿಲ್ಲ. ಏನೇನು ಪ್ಲ್ಯಾನ್ಸ್ ಇದೆಯಾ, ಪ್ರಚಾರ ಹೆಂಗೆ ಆಗುತ್ತೆ, ಎಷ್ಟು ಥಿಯೇಟ್ರ್ ಪ್ಲ್ಯಾನ್ಸ್ ಮಾಡಿದ್ದೀರಾ, ಆ ಥರ ರಿಲೀಸ್ ವೈಸ್ ಪ್ಲ್ಯಾನ್ಸ್ ಏನು? ಸರ್ ರಿಲೀಸ್ ವೈಸ್ ಪ್ಲ್ಯಾನಿಂಗು ನಡೀತಾ ಇದೆ. ನಾವೀಗ ಕೈಯಲ್ಲಿ ಮೊದಲು ಕಂಟೆಂಟ್ ರೆಡಿ ಮಾಡ್ಕೊಂಬಿಡೋಣ. ನಮಗೆ ನಂಬಿಕೆ ಇದೆ, ಚೆನ್ನಾಗಿ ಮಾಡ್ತಾಯಿದ್ವಿ, ಚೆನ್ನಾಗಿ ಬರುತ್ತೆ, ಎಲ್ಲ ಇದೆ. ಸೊ ಕಂಟೆಂಟ್ ರೆಡಿ ಆದಮೇಲೆ ಅದಕ್ಕೆ ಪೂರಕವಾಗಿ ಏನೇನು ಮಾಡಬೇಕು ಆ ಪ್ಲ್ಯಾನಿಂಗ್ಸು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೆಲ್ಲರಿಗಿಂತ ಜಾಸ್ತಿ ನಿರ್ಮಾಪಕರು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ನಾನು ರೀಚ್ ಮಾಡ್ತೀನಿ,
ನೀವು ಕೂಡ ನೋಡಿ ಅನ್ನೋ ಥರ ಒಂದು ಭರವಸೆ ಕೊಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ತುಂಬ ಗ್ಯಾರಂಟಿ ಇದೆ ಈ ಕತೆ ಬಗ್ಗೆ, ಈ ಒಂದು ಟೀಮ್ ಬಗ್ಗೆ. ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಪ್ರಮೋಷನ್ ಪ್ಲ್ಯಾನಿಂಗ್ ಇದೆ ಸರ್. ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಈ ಸಿನಿಮಾ. ಖಂಡಿತ ಇಷ್ಟ ಆಗುತ್ತೆ, ಜನ ನೋಡ್ತಾರೆ. ಕಾಂಪಿಟೇಷನ್ ಇದೆ, ನೀವು ಹೇಳೋ ರೀತಿ ಅದರ್ ಸೈಡ್ ಸಿನಿಮಾಗಳು, ನಮ್ಮೂರು ಸಿನಿಮಾಗಳು, ನಮಗೆ ಎಲ್ಲರದ್ದು ಒಂದು ಕಾಂಪಿಟೇಷನ್ ಇದೆ. ಬಟ್ ಅದು ಎಲ್ಲ ಫೀಲ್ಡಲ್ಲಿ ಇದ್ದಿದ್ದೆ ಅಲ್ವಾ ಸರ್, ಅದು ಯಾವತ್ತಿಗೂ ನಿಲ್ಲದೇ ಇರೋದು. ನಾವು ಕಾಂಪಿಟೇಷನ್ ಇಲ್ಲದೇ ಇರೋ ದಿವಸ ಬರ್ತೀವಿ ಅಂದರೆ ಸಿನಿಮಾ ಮಾಡಿ ಮನೆಯಲ್ಲೇ ಇಟ್ಕೋಬೇಕು, ಬರಲೇಬೇಕು, ಕಾಂಪಿಟೇಷನ್ಗೆ ಇಳಿಲೇಬೇಕು. ನಂಬಿಕೆ ಇದೆ, ಭರವಸೆ ಇದೆ, ಚೆನ್ನಾಗಿ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಸಿನಿಮಾ ಜನಕ್ಕೆ ಇಷ್ಟ ಆಗೋ ಥರ ಮಾಡಿದ್ದೀವಿ, ಖಂಡಿತ ಗೆಲ್ತೀವಿ. ಇಲ್ಲ, ಪ್ರಮೋಷನ್ ವಿಚಾರದಲ್ಲಿ ತುಂಬ ಖುಷಿ ಇದೆ. ಈ ಸಿನಿಮಾದಲ್ಲಿ ನಾನು ಒಂದು 4-5 ಸಿನಿಮಾ ಮಾಡಿದೆ, ಬಟ್ ಅವು ಬೆಳಕಿಗೆ ಬರಲಿಲ್ಲ. ಕಾರಣ ಅಂತಾರೆ ಏನಂದರೆ ಕಂಟೆಂಟು ಸ್ವಲ್ಪ ವೀಕ್ ಇರ್ತವೆ, ಇಲ್ಲ ಪ್ರೊಡ್ಯೂಸರ್ ಕಡೆ ಏನೋ ಪ್ರಮೋಷನಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಎಲ್ಲರೂ ಸಿನಿಮಾ ಮುಗಿಸ್ಬಿಡ್ತಾರೆ. ಲಾಸ್ಟಿಗೆ ರಿಲೀಸ್ ಟೈಮಲ್ಲಿ ಹುಡುಗರು ನಮ್ಮವರೇ ಟಿಕೆಟ್ ಕೊಟ್ಟು ನೋಡ್ಬಿಟ್ರು ಒಂದು ಶೋ ಸಾಕತ್ತೆಗೇನೋ, ನಾವು ಎಲ್ಲ ರಿಲೇಷನೆಲ್ಲ ಕೇಳ್ತವ್ರೆ, ರಿಲೀಸ್ ಮಾಡಿದ್ರೆ ಸಾಕು ಅನ್ನೋ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡೆ ಲಾಸ್ಟಿಗೆ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ಕಷ್ಟ ಪರಿಸ್ಥಿತಿಗಳು ಇರ್ತವೆ, ನಾವು ಅದಕ್ಕೆ ಮಾತಾಡೋಕ್ಕಾಗಲ್ಲ. ಬಟ್ ನಮಗೆ ಈ ಸಿನಿಮಾದಲ್ಲಿ ನಮ್ಮ ನಿರ್ಮಾಪಕರು 24/7 ಪ್ರಮೋಷನ್ ಏನು ಮಾಡ್ತಾರೆ, ಏನು ಕತೆ, ಹೆಂಗೆ, ನೆಕ್ಸ್ಟ್ ಏನು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಟೀಮು ಅಷ್ಟೇ, ಏನೇ ಕೆಲಸ ಇದ್ದರೂ ಕೂಡ ಪ್ರಮೋಷನಿಗೆ ನೋಡಿ. ಇವತ್ತು ಸೀರಿಯಲ್ ಇತ್ತು, ನಿನ್ನೆ ಆಗಲ್ಲ ಅಂದರೆ ಇವತ್ತು ರಜಾಕ್ಕೆ ಬಂದವ್ರೆ. ನಿಜವಾಗ್ಲೂ ಅದು ನಮ್ಮ ಟೀಮಲ್ಲೂ ಅಷ್ಟೇ. ಪ್ರಮೋಷನಿಗೆ ಎಂಥ ಕೆಲಸ ಇದ್ದರೂ ಕೂಡ ನೀಟಾಗಿ ನಿಂತ್ಕೊಂಡು ಪ್ರಮೋಷನ್ ಮಾಡ್ತೀವಿ. ಹಳ್ಳಿ ಕಾಲೇಜು ಏನಿದೆ, ಆಲ್ ಓವರ್ ಕರ್ನಾಟಕ ಏನೇನು ಕಂಟೆಂಟ್ ಕೊಡಬೇಕು ಪ್ರತಿಯೊಂದು ಪ್ರಚಾರಕ್ಕೆ ಪ್ರೊಡ್ಯೂಸರಿಂದ ಹಿಡಿದು, ಡೈರೆಕ್ಟ್ರಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು ಪ್ರತಿಯೊಬ್ಬರು ಪ್ರಿಪ್ರೇಷನ್ ರೆಡಿಯಾಗಿದೆ ಸರ್. ಆ ವಿಷಯದಲ್ಲಿ ಒಪ್ಕೋಬೇಕು. ಎಲ್ಲೋ ನಾನು ಸಣ್ಣ ಪಾತ್ರ ಅಥವಾ ಗೆಸ್ಟ್ ಅಪಿಯರೆನ್ಸ್ ಅಂದರೂ ಕೂಡ ವೆಲ್ಕಮ್ ಆನ್ ಬೋರ್ಡ್ ಹಾಕಿ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ, ನನಗೆ ಕೆಲವು ಜನ ಕೇಳಿದ್ರು, ನೀವು ಮಾಡ್ತಾಯಿದ್ರಲ್ಲ ಸರ್ ಹೊಸ ಪಿಕ್ಚರು ಕುಲದಲ್ಲಿ ಕೇಳಿ ಯಾವುದು ಅಂತ. ಹಾಗಾಗಿ ಅದನ್ನು ರೀಚ್ ಆಗ್ತಾಯಿದೆ. ಹಂಗೆ ಆ ಎಫರ್ಟು ಮೆಚ್ಕೋಬೇಕು. ಡೈರೆಕ್ಟರ್ ಆಗಲಿ, ಟೀಮು, ಹೀರೋ ಅಂತ ಅವ್ರು ಯಾವುದೇ ಕಾರಣಕ್ಕೂ ಹಿಂದೆ ಉಳಿಯಿಲ್ಲ. ಅವರು ಕೂಡ ಟೆಕ್ನಿಷಿಯನ್ನಾಗಿ ನಾನು ನೋಡ್ದಂಗೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ, ನಾನು ಅಲ್ಲಿ ಸೆಟ್ಗೆ ಹೋದಾಗ ಮಾತಾಡ್ಸೋದ್ರಿಂದ ಹಿಡಿದು, ಯಾರೋ ನಮ್ಮ ಪ್ರೊಡ್ಯೂಸರ್ ಕಡೆಯವರು ಅಥವಾ ನಿರ್ದೇಶಕರ ಕಡೆಯವರು ಬಂದು ನನ್ನ ಮಾತಾಡ್ಸ್ತಾ ವಿಚಾರಿಸ್ಕೊಳ್ತಾ ಇದ್ದಾರೆ ಅನ್ನೋಷ್ಟು ಮಟ್ಟಿಗೆ ನಾನು ಕಂಫರ್ಟಬಲ್ ಫೀಲ್ ಮಾಡಿಸಿ, ಅವರು ಸರ್ ಹಿಂಗೆ ಮಾಡೋಣ, ಹಿಂಗೆ ಮಾಡ್ತಾ ಇದ್ದೀವಿ ಸರ್, ನಿಮ್ಮದು ಒಂದು ಪೋಸ್ಟರ್ ಬರುತ್ತೆ ಸರ್, ಇನ್ನೊಂದು ಅಂತ ತುಂಬ ಇನಿಷಿಯೇಟಿವ್ ತೊಗೋತಾ ಇದ್ದಾರೆ. ಅದು ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಬಜೆಟ್ ಎಷ್ಟಾಗಿದೆ ಸರ್? ಬಜೆಟ್ ಬಗ್ಗೆ ನಮ್ಮ ರಾಮ್ ಸರೇ ಹೇಳ್ಬೇಕಾದ್ರೆ ಪೂರ್ತಿ ಆದಮೇಲೆ ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಬಟ್ ಒಳ್ಳೆ ಬಜೆಟೇ ಸರ್. ನಾವು ಇಷ್ಟು ದಿವಸ ಏನು ಮಾಡಿದೆ, ನನಗೆ ರಾಮ್ ಸರ್ ಯಾಕಂದ್ರೆ ದೊಡ್ಡವೆಲ್ಲ ಮಾಡಿದ್ದಾರೆ. ಯೋಗರಾಜ್ ಭಟ್ರ ಕತೆ ಕಮ್ಮಿ ಬಜೆಟಲ್ಲಿ ಆಗುತ್ತೆ ಸರ್? ಆಗಲ್ಲ ಅಷ್ಟೇ ಸರ್. ಅದೇ ನನಗೆ ಎಲ್ಲರಿಗೂ ಅದೇ ಕೇಳೋದು. ಹಾಂ, ಖಂಡಿತ. ಏನೋ ಹೀರೋ ಪೇಮೆಂಟ್ ಉಳಿದಿರ್ಬೋದು ಅಷ್ಟೇ ನಮಗೆ, ಬಟ್ ಖರ್ಚೆಲ್ಲ ಜಾಸ್ತಿನೇ ಆಗಿದೆ ಸರ್. ಇಲ್ಲ, ಹಂಗೆ ಇದಾರಲ್ಲ ಸರ್, ಸ್ಟಾರ್ ಕಾಸ್ಟಿಂಗ್ ಎಲ್ಲ ಹಂಗೆ ಚೆನ್ನಾಗಿದೆ. ಸಾಂಗ್ಸ್ 4-5 ಸಾಂಗ್ಸ್ ಅಂದರೆ ಅದಕ್ಕೆ ಶೂಟಿಂಗ್ ಹೆಂಗಾಗಿರುತ್ತೆ, ಅದಕ್ಕೆ ಪ್ರಮೋಷನ್ ಹೆಂಗಾಗಿರುತ್ತೆ. ಆಮೇಲೆ ಎಲ್ಲ ದೊಡ್ಡವರೇ ಇದ್ದಾರೆ. ಶರತ್ ಎಲ್ಲ ವಿನೋದ್ ಮಾಸ್ಟರ್ ಆ್ಯಕ್ಷನ್ ಮಾಡಿದ್ದಾರೆ, ಹಾಗೆ ನಾಗೇಶ್ ಮಾಸ್ಟ್ರು ಕೋರಿಯೋಗ್ರಫಿ ಮಾಡಿದ್ದಾರೆ, ಮಾಸ್ ಮಾದ ಮಾಡಿದ್ದಾರೆ, ನರಸಿಂಹ ಮಾಡಿದ್ದಾರೆ, ಮುರಳಿ ಮಾಸ್ಟರ್ ಮಾಡ್ತಿದ್ದಾರೆ ಇನ್ನೊಂದು ಸಾಂಗು. ಸೊ ಎಲ್ಲ ಗುಡ್ ಟೆಕ್ನಿಕ್. ಮನು ಕ್ಯಾಮ್ರಾಮನ್ ಇದೆ, ಆನಂದ್ ಪ್ರಿಯ ಡೈಲಾಗ್ ಇದೆ. ಸೊ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಿನಿಮಾಗೋಸ್ಕರ ಜೀವ ಕೊಡೋವಂಥ ಕೆಲಸಗಾರರೇ ಇದ್ದಾರೆ. ಸೊ ಚೆನ್ನಾಗಿ ನಡೀತಾ ಇದೆ. ಈಗ 1000 ಎಪಿಸೋಡ್ ಸೀರಿಯಲ್ ಜರ್ನಿನ ಅಂದರೆ ಒಂದು ಲೇಯರ್ ಆಗಿ ಓಪನ್ ಮಾಡಿದ್ರೆ ಅದು ಮತ್ತೆ ಸಿನಿಮಾ ಅಂದರೆ ಆ್ಯಕ್ಟಿಂಗ್ ಸೇಮ್ ಇರುತ್ತೆ, ಬಟ್ ಲೇಯರ್ ಚೇಂಜ್ ಆಗುತ್ತೆ. ಹಾಗೆ ನೋಡಿದ್ರೆ ಸಿನಿಮಾಗೂ ಸೀರಿಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನಾವು ಒಂದು ದಿವಸದಲ್ಲಿ ನಾವು 15 ಸೀನ್ ಶೂಟ್ ಮಾಡಿದ್ರೆ, ಇಲ್ಲಿ ಒಂದು ದಿವಸಕ್ಕೆ 3-4 ಸೀನ್ ಶೂಟ್ ಮಾಡೋದು ಕಷ್ಟ. ಆ್ಯಂಡ್ ಕ್ಯಾರೆಕ್ಟರ್ಸು ಅಷ್ಟೇ, ಅಂದರೆ ಒಂದೇ ದಿವಸ ವಿಭಿನ್ನವಾಗಿ ಬೇರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ, ನಮ್ಮ ಸೀರಿಯಲಲ್ಲಾದರೆ ಅದೇ ಮುಖಗಳ ಜೊತೆ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಓವರಾಲ್ ಇಟ್ಸ್ ಸೇಮ್. ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಸೇಮೇ ಇರುತ್ತೆ, ಬಟ್ ಇದರಲ್ಲಿ ಡೈಲಾಗ್ಸು ಆಮೇಲೆ ಅಂದರೆ ಒಂದೊಂದು ಟೆಕ್ನಿಕಲಿ ಬೇರೆ ಇರುತ್ತೆ ಅಷ್ಟೇ. ಬಿಟ್ಟರೆ ನನಗೆ ಅಂಥ ಡಿಫ್ರೆನ್ಸ್ ಏನು ಅನಿಸುತ್ತೆ. ಅಲ್ಲಿ ಗ್ಲಿಸರಿನ್ ಒಂದು ಬಾಟ್ಲ್ ಯೂಸ್ ಮಾಡ್ತಾರೆ, ನಾವು ಒಂದು 2 ತೊಟ್ಟು ಯೂಸ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಅಷ್ಟೇ. ಕನ್ಸಿಸ್ಟೆನ್ಸಿ ಹಂಗೆ ಇರುತ್ತೆ. ಹೌದೌದು, ಹಾಗೆ ಬಂದಿದ್ದಕ್ಕೆ. ಆಮೇಲೆ ವಿಶೇಷವಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಈ ತಿಂಗಳೆಲ್ಲ ಇರುತ್ತೆ, ಕನ್ನಡ ರಾಜ್ಯೋತ್ಸವ ವರ್ಷ ಎಲ್ಲ ಇರುತ್ತೆ. ಹಂಗಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಸಿನಿಮಾಕ್ಕೆ ಸಪೋರ್ಟು ಇನ್ನೂ ಚೆನ್ನಾಗಿ ಇನ್ನೂ ಬೇಕು, ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಇನ್ನೂ ನಿಮ್ಮ ಆತ್ಮೀಯತೆ, ನಿಮ್ಮ ಒಂದು ಪ್ರೀತಿ ಸ್ನೇಹ ಇನ್ನೂ ಈ ವರ್ಷ, ಇನ್ನು ಮುಂದಿನ ವರ್ಷ, ಇನ್ನು ವರ್ಷ ಸಿನಿಮಾ ಮಾಡಿದಾಗ ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಾ ಇದ್ರು, ಅಂದರೆ ಕನ್ನಡ ಸಿನಿಮಾಗಳು ಸಂಖ್ಯೆಗಳು, ಕೆಲವೊಂದು ಹೀರೋಗಳು ಸಿನಿಮಾ ಕಮ್ಮಿ ಆಗ್ತಾ ಇದೆ. ಅದೇ ನಮ್ಮ ಹಳೆ ಆರ್ಟಿಸ್ಟ್ಗಳು ರಾಜಣ್ಣ ಅಂತವರು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್ ಇದ್ದಿದ್ರೆ ವರ್ಷದಲ್ಲಿ ಒಂದು 7-8 ಸಿನಿಮಾ 10 ಸಿನಿಮಾ ಬಂದ್ಬಿಟ್ಟಿರೋದು, ಇಂಡಸ್ಟ್ರಿನೂ ಗ್ರೋತ್ ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಈಗ ಮನು ಅಂತ ಹೊಸ ಕಲಾವಿದರು ಬಂದರೆ
ಸೊ ಇನ್ನೊಂದಷ್ಟು ಸಿನಿಮಾಗಳು ಬೆಳೆಯುತ್ತೆ. ಈ ಕಲಾವಿದರು ಒಂದು ಉತ್ತಮ ಮಟ್ಟಿಗೆ ಬೆಳೆದ್ರೆ ಒಂದು 4-5 ಸಿನಿಮಾ ಇನ್ನೊಂದಷ್ಟು ಇಂಡಸ್ಟ್ರಿಗೆ ಡೆವಲಪ್ಮೆಂಟ್ ಆಗುತ್ತೆ. ಕಲಾವಿದರು ನಮಗೂ ಸಿಗ್ತಾರೆ, ಬೇಕು ಅಂದಾಗ ಆಪ್ಷನ್ ಇನ್ನೊಬ್ಬ ಹೀರೋ ಸಿಗ್ದ ಅನ್ನೋದಿರುತ್ತೆ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲ ಹೊಸ ಕಲಾವಿದರ ಮೇಲೆ, ನಮ್ಮಂಥ ಜೀವಗಳ ಮೇಲೆ ಅಲ್ವಾ ಸರ್? ಸೊ ಇರಲಿ. ಹಾಂ, ಹಿರಿಯ ನಿರ್ದೇಶಕರ ಮೇಲೆ ಯಾವ ಹಿರಿಯ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ಈಗೆಲ್ಲ, ಬೇಡ ಅವೆಲ್ಲ ಔಟ್ ಆಫ್ ಡೇಟ್. ಹೌದೌದು, ನಾವು ಹಿರಿಯ ಅಂದ್ಬಿಟ್ಟು ಆಮೇಲೆ ಕೆಲಸ ಕೊಡ್ದಂಗೆ ಮಾಡ್ಬಿಟ್ಟಿಲ್ಲ. ನಾವು ಪ್ರಯತ್ನದಲ್ಲೇ ಇರುವಂಥ ನಿರ್ದೇಶಕರಷ್ಟೇ. ಸೊ ನಿಮ್ಮೆಲ್ಲರೂ ಸಹಕಾರ ಇರಲಿ ಸರ್. ಹೊಸ ಕಲಾವಿದರಿಗೆ ಈ ಸಿನಿಮಾ ಕೈ ಹಿಡೀಲಿ, ಇಲ್ಲಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಅವರಿಂದ ಬರಲಿ, ಆ ಕ್ರೆಡಿಟ್ ನಮಗೆ ಸಿಗಲಿ, ನಾವು ಗೆಲ್ಲಿಸಿದ್ದು ಅವ್ರನ್ನ ಅಂತ. ಸೊ ಆ ಕ್ರೆಡಿಟ್ ತೊಗೊಳಕ್ಕೋಸ್ಕರ ಅದು ನಾವು ಈ ಸಿನಿಮಾ ಗೆಲ್ಲಿಸ್ಬೇಕು. ಇಂಡಸ್ಟ್ರಿಯಲ್ಲೆಲ್ಲ ಒಂದು ಕಡೆ ಮೈಲಿಗಲ್ಲಾಗಿರುತ್ತೆ, ಈ ಮನು ಅಲ್ಲಿಂದ ಗೆದ್ದು ಬಂದ ಅಂತ. ಸೊ ರಾಮಾಚಾರಿ ಹೀರೋಯಿನ್ ಮೋನಾ ಗುಡ್ಡಮ್ಮನೆ ಸೊ ಇವತ್ತಿನ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡ್ತಿದ್ದಾಳೆ ಅಂದರೆ, ಸೊ ಆ ಕ್ರೆಡಿಟ್ಸ್ ಎಲ್ಲ ಡೈರೆಕ್ಟ್ರುಗಳಿಗೆ, ಆ ಪ್ರೊಡಕ್ಷನ್ಗೆ ಹೋಗುತ್ತೆ. ಸೊ ಆ ಕ್ರೆಡಿಟ್ ನಮಗೂ ಸಿಗಲಿ ಅಲ್ವಾ? ಕೋಟಿ ಗಟ್ಟಲೆ ನಾಳೆ ಸಂಬಳ ಬಂದಾಗ ನಮ್ಮನ್ನು ನೆನೆಸ್ಕೊಳ್ಳಿ ಸರ್, ಕೊಡೋದು ಬೇಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.